12 ವರ್ಷ 100 ಟೂರ್ ಮಾಡಿದ ಮೋದಿ, ಲಾಭ ಯಾರಿಗೆ? ಎಪಿಸೋಡ್ 3, ನೋಟು ರದ್ದತಿ ಆಘಾತ ಮತ್ತು ಬಾಂಗ್ಲಾ ಅದಾನಿ ವಿದ್ಯುತ್ ಒಪ್ಪಂದ. बहनों और भाइयों, मौजूद 500 रुपये, 1000 रुपये के पुराने नोट अब केवल कागज के एक टुकड़े के समान रह जाएंगे. ನಮಸ್ಕಾರ ಫ್ರೆಂಡ್ಸ್, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಗೆಳೆಯರೆ, 2016 ನವೆಂಬರ್ 8 ಭಾರತದ ಇತಿಹಾಸದಲ್ಲಿ ಕಪ್ಪು ಅಕ್ಷರಗಳಲ್ಲಿ ಬರೆದಿಡುವ ದಿನ. ರಾತ್ರಿ 8 ಗಂಟೆಗೆ ಟಿವಿಯಲ್ಲಿ ಕಾಣಿಸಿಕೊಂಡ ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 500 ಮತ್ತು 1000 ರೂಪಾಯಿ ನೋಟ್ಗಳು ಕೇವಲ ಕಾಗದದ ತುಂಡುಗಳು ಅಂತ ಘೋಷಿಸಿದರು. ಕಪ್ಪು ಹಣ ನಾಶ ಮಾಡ್ತೇವೆ, ಭಯೋತ್ಪಾದನೆ ಮಟ್ಟ ಹಾಕ್ತೇವೆ ಅಂತ ಉದ್ವೇಗದ ಮಾತುಗಳನ್ನಾಡಿದರು. ಮಾರನೇ ದಿನ ಬೆಳಗಾಗುವಷ್ಟರಲ್ಲಿ ಇಡೀ ದೇಶದ ಆರ್ಥಿಕತೆಯೇ ಸ್ತಬ್ಧವಾಗಿತ್ತು. ಜನ ತಮ್ಮದೇ ದುಡ್ಡನ್ನು ತೆಗೆದುಕೊಳ್ಳಲು ATM ಬ್ಯಾಂಕ್ಗಳ ಮುಂದೆ ಹಗಲಿರುಳು ಕ್ಯೂ ನಿಂತು ಪ್ರಾಣ ಬಿಡ್ತಿದ್ರು. ಆದರೆ ಭಾರತದ ಜನಸಾಮಾನ್ಯರು ಕ್ಯಾಶ್ ಇಲ್ಲದೆ ಒದ್ದಾಡ್ತಿದ್ದ ಇದೇ 2016-2017 ಅವಧಿಯಲ್ಲಿ ಭಾರತದ ವಿದೇಶಾಂಗ ನೀತಿ ನೆರೆಹೊರೆಯವರೇ ಮೊದಲು, ನೇಬರ್ಹುಡ್ ಫಸ್ಟ್ ಅನ್ನೋ ಹೆಸರಿನಲ್ಲಿ ಇನ್ನೊಂದು ದೊಡ್ಡ ಗೇಮ್ ಆಡ್ತಿತ್ತು. ಆ ಗೇಮ್ನ ಅಸಲಿ ವಿನ್ನರ್ ಭಾರತವಾಗಿರಲಿಲ್ಲ, ಬಾಂಗ್ಲಾದೇಶವಾಗಿರಲಿಲ್ಲ, ಅದು ಮತ್ತೆ ಅದೇ ಅದಾನಿ ಗ್ರೂಪ್. ದೇಶದ ಒಳಗೆ ಜನರ ಜೇಬಿಗೆ ಕತ್ತರಿ ಬೀಳ್ತಿದ್ದಾಗ ನೆರೆ ದೇಶ ಬಾಂಗ್ಲಾದೇಶದಲ್ಲಿ ಅದಾನಿಯ ವಿದ್ಯುತ್ ಸಾಮ್ರಾಜ್ಯಕ್ಕೆ ಹೇಗೆ ರತ್ನ ಗಂಬಳಿ ಹಾಸಲಾಯಿತು? ಒಂದು ಕಾರ್ಪೊರೇಟ್ ಕಂಪನಿಗಾಗಿ ಭಾರತದ ಕಾನೂನುಗಳನ್ನೇ ಹೇಗೆ ತಿರುಚಲಾಯಿತು? ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ಆ ಕರಾಳ ಸತ್ಯವನ್ನ ನಿಮ್ಮ ಮುಂದೆ ಬಿಡಿಸಿರ್ತೇನೆ. ರಾಜತಾಂತ್ರಿಕತೆಯ ಹೆಸರಿನಲ್ಲಿ ವಿದ್ಯುತ್ ವ್ಯಾಪಾರ. ಮೋದಿ ಅವರ ವಿದೇಶಾಂಗ ನೀತಿಯ ದೊಡ್ಡ ಅಜೆಂಡಾ ಅಂದರೆ ಬಾಂಗ್ಲಾದೇಶ, ಶ್ರೀಲಂಕಾ ಮತ್ತು ನೇಪಾಳದ ಜೊತೆಗಿನ ಬಾಂಧವ್ಯ. 2015ರಲ್ಲಿ ಪ್ರಧಾನಿ ಮೋದಿ ಬಾಂಗ್ಲಾದೇಶಕ್ಕೆ ಭೇಟಿ ನೀಡಿದರು. ಶೇಖ್ ಹಸೀನಾ ಜೊತೆ ಭಾರಿ ಆತ್ಮೀಯ ಮಾತುಕತೆ ನಡೆದಿತ್ತು. ನಾವು ಬಾಂಗ್ಲಾದೇಶಕ್ಕೆ ವಿದ್ಯುತ್ ಪೂರೈಕೆ ಮಾಡಿ ಅವರ ಕತ್ತಲನ್ನು ದೂರ ಮಾಡ್ತೇವೆ ಅಂತ ಭಾರತ ಸರ್ಕಾರ ಘೋಷಿಸಿತ್ತು. ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಸಹಕಾರ ಒಪ್ಪಂದಗಳು ಸಹಿಯಾದವು. ಇಲ್ಲಿವರೆಗೆ ಎಲ್ಲವೂ ಸರಿಯಾಗಿಯೇ ಇತ್ತು ಸ್ನೇಹಿತರೆ. 2 ದೇಶಗಳ ನಡುವಿನ ಒಪ್ಪಂದ ಅಂದರೆ ಭಾರತದ ಸರ್ಕಾರಿ ಸಂಸ್ಥೆಯಾದ NTPC ಅಥವಾ ಬೇರಾವುದೇ ಸಾರ್ವಜನಿಕ ಸಂಸ್ಥೆ ಆ ಕೆಲಸವನ್ನು ಮಾಡಬೇಕಿತ್ತು. ಆದರೆ ಇಲ್ಲಿ ಆಗಿದ್ದೇ ಬೇರೆ. 2 ದೇಶಗಳ ಪ್ರಧಾನಿಗಳು ಮಾತುಕತೆ ನಡೆಸಿ ಬಂದು ಸ್ವಲ್ಪ ದಿನಗಳಲ್ಲೇ ಚಿತ್ರಣದೊಳಗೆ ಎಂಟ್ರಿ ಕೊಟ್ಟಿದ್ದು ಖಾಸಗಿ ಕಂಪನಿಯಾದ ಅದಾನಿ ಪವರ್. 2017ರ ಸುಮಾರಿಗೆ ಅದಾನಿ ಪವರ್ ಬಾಂಗ್ಲಾದೇಶದ ವಿದ್ಯುತ್ ಮಂಡಳಿ BPDB ಜೊತೆ ಒಂದು ಬೃಹತ್ ಒಪ್ಪಂದಕ್ಕೆ PPAಗೆ ಸಹಿ ಹಾಕ್ತು. ಜಾರ್ಖಂಡ್ನ ಗೊಡ್ಡಾ ಎಂಬಲ್ಲಿ 1600 ಮೆಗಾವ್ಯಾಟ್ ಸಾಮರ್ಥ್ಯದ ಕಲ್ಲಿದ್ದಲು ಆಧಾರಿತ ಉಷ್ಣ ವಿದ್ಯುತ್ ಸ್ಥಾವರವನ್ನು ನಿರ್ಮಿಸಿ ಅಲ್ಲಿ ಉತ್ಪಾದನೆಯಾಗುವ 100ಕ್ಕೆ 100ರಷ್ಟು ವಿದ್ಯುತ್ತನ್ನು ಬಾಂಗ್ಲಾದೇಶಕ್ಕೆ ಮಾರಾಟ ಮಾಡುವ ಡೀಲ್ ಅದಾಗಿತ್ತು. ಬಾಂಗ್ಲಾದೇಶವನ್ನು ಸುಲಿಗೆ ಮಾಡಿದ ಕೆಪಾಸಿಟಿ ಚಾರ್ಜ್. ಮೇಲ್ನೋಟಕ್ಕೆ ಇದು ವಾಹ್, ನಮ್ಮ ದೇಶದ ಕಂಪನಿ ಬಾಂಗ್ಲಾಕ್ಕೆ ಕರೆಂಟ್ ಮಾರ್ತಿದೆ, ಸೂಪರ್ ಅಂತನ್ನಿಸಬಹುದು. ಆದರೆ ಈ ಒಪ್ಪಂದದ ಒಳಗಿದ್ದ ಷರತ್ತುಗಳನ್ನು ಓದಿದರೆ ಎಂತಹ ಆರ್ಥಿಕ ತಜ್ಞನಿಗೂ ತಲೆ ತಿರುಗುತ್ತೆ. ಈ ಡೀಲ್ ಹೇಗಿತ್ತು ಅಂದರೆ, ಲಾಭ ಬಂದರೆ ಅದು ಅದಾನಿಗೆ, ನಷ್ಟ ಬಂದರೆ ಅದು ಬಾಂಗ್ಲಾದೇಶದ ಜನರಿಗೆ. ಈ ಒಪ್ಪಂದದ ಬಗ್ಗೆ ಅಮೆರಿಕದ ಪ್ರಸಿದ್ಧ ವಾಷಿಂಗ್ಟನ್ ಪೋಸ್ಟ್ ಪತ್ರಿಕೆ ಒಂದು ಆಳವಾದ ತನಿಖಾ ವರದಿ ಮಾಡಿತು. ಬಾಂಗ್ಲಾದೇಶ ಈಗಾಗಲೇ ಭಾರತದ ಬೇರೆ ಬೇರೆ ಕಂಪನಿಗಳಿಂದ ವಿದ್ಯುತ್ ಖರೀದಿಸುತ್ತಿತ್ತು. ಆದರೆ ಅದಾನಿಯ ವಿದ್ಯುತ್ಗೆ ಅವರು ನಿಗದಿಪಡಿಸಿದ ಬೆಲೆ ಮಾರುಕಟ್ಟೆ ಬೆಲೆಗಿಂತ ಬರೋಬ್ಬರಿ 5 ಪಟ್ಟು ಹೆಚ್ಚಾಗಿತ್ತು. ಎಲ್ಲಕ್ಕಿಂತ ದೊಡ್ಡ ಹಗರಣ ಅಡಗಿದ್ದದ್ದು ಕೆಪಾಸಿಟಿ ಚಾರ್ಜ್ ಅನ್ನೋ ಪದದಲ್ಲಿ. ಅಂದರೆ ಅದಾನಿ ಕಂಪನಿ ಕರೆಂಟ್ ಉತ್ಪಾದನೆ ಮಾಡಲಿ ಬಿಡಲಿ, ಬಾಂಗ್ಲಾದೇಶಕ್ಕೆ ಕರೆಂಟ್ ಬೇಕಿರಲಿ ಬೇಡದಿರಲಿ, ಕೇವಲ ಆ ಪ್ಲಾಂಟನ್ನು ನಿರ್ಮಿಸಿದ್ದಕ್ಕಾಗಿ ಬಾಂಗ್ಲಾದೇಶ ಪ್ರತಿ ವರ್ಷ ಅದಾನಿಗೆ ಸುಮಾರು $450 ಮಿಲಿಯನ್ ಅಂದರೆ ಸುಮಾರು 3700 ಕೋಟಿ ರೂಪಾಯಿ ದಂಡದ ರೂಪದಲ್ಲಿ ಕಟ್ಟಬೇಕಿತ್ತು. ಬರೋಬ್ಬರಿ 25 ವರ್ಷಗಳ ಕಾಲ ಈ ಸುಲಿಗೆ ಒಪ್ಪಂದಕ್ಕೆ ಬಾಂಗ್ಲಾ ಸರ್ಕಾರ ಯಾಕೆ ಒಪ್ಕೊಂಡಿತ್ತು? ಅಲ್ಲಿ ಕೆಲಸ ಮಾಡಿದ್ದು ಇದೇ ರಾಜತಾಂತ್ರಿಕ ಒತ್ತಡ.
ಭಾರತದ ಪ್ರಧಾನಿಯ ಆಪ್ತ ಉದ್ಯಮಿ ಅನ್ನೋ ಒಂದೇ ಕಾರಣಕ್ಕೆ ಈ ಡೀಲ್ ಯಾವುದೇ ಸ್ಪರ್ಧೆ ಇಲ್ಲದೆ ಪಾಸ್ ಆಗಿತ್ತು ಸ್ನೇಹಿತರೆ. ಅಲ್ಲದೆ ಭಾರತದ ಬಡಪಾಯಿ ಜನತೆಯನ್ನು ಸುಲಿದದ್ದು ಕೂಡ ಬ್ರಿಟಿಷ್ ಸರ್ಕಾರ ಇದೇ ರೀತಿಯ ನೀತಿಯಿಂದ ಅಲ್ಲವೇ? ಅದೇ ನೀತಿಯನ್ನು ಅದನ್ನೇ ನೋವಿನಿಂದ ನುಂಗಿ ಉಂಡಿದ್ದ ನಮ್ಮ ದೇಶ ಇವತ್ತು ಮತ್ತೊಂದು ದೇಶದ ಮೇಲೆ ಏರುತ್ತಿದೆ ಅಂದರೆ ಯೋಚಿಸಿ. ಜಾರ್ಖಂಡ್ನಲ್ಲಿ ಕಾನೂನುಗಳ ಕಗ್ಗೊಲೆ ಮತ್ತು ಕಲ್ಲಿದ್ದಲಿನ ಚಕ್ರವ್ಯೂಹ. ಈ ಡೀಲ್ನ ಅಸಲಿ ಚಕ್ರವ್ಯೂಹ ಏನು ಗೊತ್ತಾ? ಮೊದಲ ಎಪಿಸೋಡ್ನಲ್ಲಿ ನಾವು ಆಸ್ಟ್ರೇಲಿಯಾದ ಕಾರ್ಮಿಕಲ್ ಗಣಿಯ ಬಗ್ಗೆ ಮಾತಾಡಿದ್ವು, ನಿಮಗೆ ನೆನಪಿದೆಯಾ? SBI ಬ್ಯಾಂಕ್ನಿಂದ ಸಾಲ ಪಡೆದು ಶುರು ಮಾಡಿದ ಆಸ್ಟ್ರೇಲಿಯಾದ ಆ ಗಣಿಯಿಂದ ಕಲ್ಲಿದ್ದಲನ್ನು ಹಡಗಿನಲ್ಲಿ ಭಾರತಕ್ಕೆ ತಂದು ಅದನ್ನು ರೈಲಿನ ಮೂಲಕ ಜಾರ್ಖಂಡ್ನ ಗೊಡ್ಡ ಪ್ಲಾಂಟ್ಗೆ ಹಾಕಿ ಅಲ್ಲಿ ಕರೆಂಟ್ ಉತ್ಪಾದಿಸಿ ಅದನ್ನು ಗಡಿಯಾಚೆಗಿನ ಬಾಂಗ್ಲಾದೇಶಕ್ಕೆ ಮಾರುವ ಮಾಸ್ಟರ್ ಪ್ಲಾನ್ ಅನ್ನು ಅದಾನಿ ಹೆಣೆದಿದ್ರು. ಆದರೆ ಈ ಪ್ಲಾನ್ ವರ್ಕೌಟ್ ಆಗಬೇಕಾದ್ರೆ ಭಾರತದ ಕಾನೂನು ಅಡ್ಡಿಯಾಗ್ತಿತ್ತು. ಅದಕ್ಕಾಗಿ ಏನಾಯಿತು ಗೊತ್ತಾ? ಇಡೀ ನಿಯಮವನ್ನೇ ಬದಲಾಯಿಸಲಾಯಿತು ಸ್ನೇಹಿತರೆ. ಜಾರ್ಖಂಡ್ನ ಗೊಡ್ಡಾದಲ್ಲಿ ಸಾವಿರಾರು ಆದಿವಾಸಿ ರೈತರ ಫಲವತ್ತಾದ ಭೂಮಿಯನ್ನ ಪೊಲೀಸರ ಬಲಪ್ರಯೋಗದ ಮೂಲಕ ವಶಪಡಿಸಿಕೊಳ್ಳಲಾಯಿತು. ಆದರೆ ಅಷ್ಟು ಸಾಲದಿತ್ತು. ಆಸ್ಟ್ರೇಲಿಯಾದಿಂದ ಬರುವ ಕಲ್ಲಿದ್ದಲಿಗೆ ಕಸ್ಟಮ್ಸ್ ಡ್ಯೂಟಿ ಕಟ್ಟಬೇಕಿತ್ತು. ಇದರಿಂದ ಉಳಿಸಿಕೊಳ್ಳಲು ಭಾರತ ಸರ್ಕಾರ 2019ರಲ್ಲಿ ವಿಶೇಷ ಆರ್ಥಿಕ ವಲಯ SEZ ಸ್ಪೆಷಲ್ ಎಕನಾಮಿಕ್ ಝೋನ್ ನಿಯಮಗಳನ್ನೇ ತಿದ್ದುಪಡಿ ಮಾಡಿತು. ಹಳೆಯ ನಿಯಮದ ಪ್ರಕಾರ ಕೇವಲ ಒಂದೇ ಒಂದು ಪವರ್ ಪ್ಲಾಂಟ್ ಇರುವ ಜಾಗವನ್ನ SEZ ಅಂತ ಘೋಷಿಸಲು ಅವಕಾಶವಿರಲಿಲ್ಲ. ಆದರೆ ಕೇಂದ್ರದ ವಾಣಿಜ್ಯ ಸಚಿವಾಲಯ ನಿಯಮವನ್ನು ತಿದ್ದಿ ಅದಾನಿಯವರ ಈ ಗೊಡ್ಡ ಪ್ಲಾಂಟ್ಗೆ SEZ ಸ್ಥಾನಮಾನ ನೀಡಿತು. ಇದರ ಅರ್ಥ ಏನು ಗೊತ್ತಾ? ಸಾವಿರಾರು ಕೋಟಿ ರೂಪಾಯಿಗಳ ಕಸ್ಟಮ್ಸ್ ಸುಂಕ, ಯಂತ್ರಗಳ ಮೇಲಿನ ತೆರಿಗೆ ಎಲ್ಲವೂ ಅದಾನಿಗೆ ಫ್ರೀ ಫ್ರೀ ಫ್ರೀ. ಭಾರತದ ಬೊಕ್ಕಸಕ್ಕೆ ಬರಬೇಕಾದ ಸಾವಿರಾರು ಕೋಟಿ ರೂಪಾಯಿಗಳ ತೆರಿಗೆ ಆದಾಯಕ್ಕೆ ಕನ್ನ ಹಾಕಲಾಯಿತು. ಈ ಟ್ಯಾಕ್ಸ್ ವಿನಾಯಿತಿಯಿಂದ ಬಾಂಗ್ಲಾದೇಶಕ್ಕೆ ವಿದ್ಯುತ್ ದರ ಕಡಿಮೆ ಆಗಬೇಕಿತ್ತಲ್ವಾ? ಇಲ್ಲವೇ ಇಲ್ಲ. ಆ ಲಾಭವೆಲ್ಲವೂ ನೇರವಾಗಿ ಅದಾನಿಯವರ ಜೇಬು ಸೇರಿತು. ದೇಶದ ಒಳಗಿನ ಕರಾಳ ರಾತ್ರಿ, ನೋಟು ರದ್ದತಿ. ಒಂದು ಕಡೆ ಜಾರ್ಖಂಡ್ನಲ್ಲಿ ಅದಾನಿಗಾಗಿ ನಿಯಮಗಳನ್ನು ಬದಲಾಯಿಸಿ ಟ್ಯಾಕ್ಸ್ ಕಡಿತ ಮಾಡಿ ನೆರೆ ದೇಶದ ಜೊತೆ ಸಾವಿರಾರು ಕೋಟಿಗಳ ಲಾಭದ ಡೀಲ್ ಮಾಡಿಸಲಾಗ್ತಿತ್ತು. ಮತ್ತೊಂದೆಡೆ ಸರ್ಕಾರಿ ಬ್ಯಾಂಕ್ಗಳು ಕಾರ್ಪೊರೇಟ್ಗಳ ಸೇವೆಗೆ ನಿಂತಿದ್ವು. ಆದರೆ ಇದೇ 2016-2017 ಅವಧಿಯಲ್ಲಿ ಭಾರತದ ಜನಸಾಮಾನ್ಯರ ಬಡವರ ಪರಿಸ್ಥಿತಿ ಹೇಗಿತ್ತು? ನವೆಂಬರ್ 8ರ ಆ ನೋಟು ರದ್ದತಿಯಿಂದಾಗಿ ಅಂದರೆ ಡಿಮಾನಿಟೈಸೇಷನ್ನಿಂದಾಗಿ ದೇಶದಲ್ಲಿ ಚಲಾವಣೆಯಲ್ಲಿದ್ದ 86% ನಗದು ಒಂದೇ ರಾತ್ರಿಯಲ್ಲಿ ಮಣ್ಣು ಪಾಲಾಗಿತ್ತು. ನಮ್ಮ ದೇಶದ ಆರ್ಥಿಕತೆಯ ಅಸಲಿ ಶಕ್ತಿ ಇರೋದೇ ಅಸಂಘಟಿತ ವಲಯದಲ್ಲಿ, ಅಂದರೆ ಅನ್ಆರ್ಗನೈಸ್ಡ್ ಸೆಕ್ಟರ್ನಲ್ಲಿ. ಬೀದಿ ಬದಿ ವ್ಯಾಪಾರಿಗಳು, ಕೃಷಿ ಮಾರುಕಟ್ಟೆಗಳು, ಕೈಮಗ್ಗ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಅಂದರೆ MSME ಸಂಪೂರ್ಣವಾಗಿ ನಗದು ವಹಿವಾಟಿನ ಮೇಲೆಯೇ ನಿಂತಿದ್ವು. ಇವರ ಬಳಿ ಡಿಜಿಟಲ್ ಪೇಮೆಂಟ್ ಇರಲಿಲ್ಲ, ಸ್ವಿಸ್ ಬ್ಯಾಂಕ್ ಅಕೌಂಟ್ ಇರಲಿಲ್ಲ. ನೋಟು ರದ್ದತಿ ಇಡೀ ದೇಶದ ಬೆನ್ನೆಲುಬನ್ನೇ ಮುರಿಯಿತು. ಮಾರುಕಟ್ಟೆಯಲ್ಲಿ ದುಡ್ಡಿರಲಿಲ್ಲ. ರೈತರು ತಾವು ಬೆಳೆದ ತರಕಾರಿಗಳನ್ನು ರಸ್ತೆ ಪಾಲು ಮಾಡಿದ್ರು. ಬೆಳೆಗಳಿಗೆ ಬಿತ್ತನೆ ಬೀಜ ಕೊಳ್ಳಲು ಹಣವಿರಲಿಲ್ಲ. ಆಸ್ಪತ್ರೆಗೆ ಹೋಗಲು ದುಡ್ಡಿಲ್ಲದೆ, ಮಗಳ ಮದುವೆ ಮಾಡಿಸಲು ಕೂಡಿಟ್ಟ ಹಣ ಬ್ಯಾಂಕ್ನಿಂದ ಸಿಗದೆ ದೇಶಾದ್ಯಂತ ಸುಮಾರು 115ಕ್ಕೂ ಹೆಚ್ಚು ಅಮಾಯಕರು ಕ್ಯೂನಲ್ಲಿ ನಿಂತು ಪ್ರಾಣ ಬಿಟ್ಟರು. ಲಕ್ಷಾಂತರ ಸಣ್ಣ ಕೈಗಾರಿಕೆಗಳು ಶಾಶ್ವತವಾಗಿ ಮುಚ್ಚಿ ಹೋದವು. ಕೋಟ್ಯಂತರ ಯುವಕರು ಕೆಲಸ ಕಳ್ಕೊಂಡು ಊರು ಸೇರಿದರು. ದೇಶದ GDP ಬೆಳವಣಿಗೆ ದಿಢೀರಂತ ಕುಸಿಯಿತು. ಎಲ್ಲಕ್ಕಿಂತ ದೊಡ್ಡ ಕಾಮಿಡಿ ಅಂದರೆ RBI ತನ್ನ ವರದಿಯಲ್ಲಿ ಹೇಳಿದ ಸತ್ಯ. ನೋಟು ರದ್ದತಿಯಾದ 99.3% ಹಣ ಮತ್ತೆ ಬ್ಯಾಂಕ್ಗೆ ವಾಪಸ್ ಬಂತು. ಅಂದರೆ ಬ್ಲ್ಯಾಕ್ ಮನಿ, ಕಪ್ಪು ಹಣ ನಾಶವಾಗಲೇ ಇಲ್ಲ. ನಾಶವಾಗಿದ್ದು ಕೇವಲ ಬಡವನ ಉಳಿತಾಯ ಮತ್ತು ದೇಶದ ಅಸಂಘಟಿತ ಆರ್ಥಿಕತೆ ಮಾತ್ರ. ಒಂದು ಕಡೆ ಸಾಮಾನ್ಯ ಜನರ, ರೈತರ ಬ್ಯಾಂಕ್ ಖಾತೆಗಳ ಮೇಲೆ ಇನ್ಕಮ್ ಟ್ಯಾಕ್ಸ್ ಕಣ್ಣಿಟ್ಟಿತ್ತು. ಬ್ಯಾಂಕಿಗೆ ಹೋಗಿ 50,000 ಜಮಾ ಮಾಡಿದ್ರು, ಎಲ್ಲಿಂದ ಬಂತು ದುಡ್ಡು ಅಂತ 100 ಪ್ರಶ್ನೆ ಕೇಳಲಾಗ್ತಿತ್ತು. ತಮ್ಮದೇ ದುಡ್ಡು ಡ್ರಾ ಮಾಡಲಿಕ್ಕೆ ವಾರಕ್ಕೆ ಇಂತಿಷ್ಟೇ ಲಿಮಿಟ್ ಅಂತ ವಿಧಿಸಲಾಗಿತ್ತು. ಆದರೆ ಅದೇ ಸಮಯದಲ್ಲಿ ಅದಾನಿಯಂತಹ ಕಾರ್ಪೊರೇಟ್ಗಳಿಗೆ ಮಾತ್ರ ನೋಟು ರದ್ದತಿಯ ಬಿಸಿ ತಟ್ಟಲೇ ಇಲ್ಲ.
ಯಾಕಂದರೆ ಅವರ ವ್ಯವಹಾರಗಳೆಲ್ಲ ಸರ್ಕಾರಿ ಕೃಪಾಪೋಷಿತ ವಿದೇಶಿ ಪ್ರಾಜೆಕ್ಟ್ಗಳು, ಶೇರ್ ಮಾರುಕಟ್ಟೆಯ ಡಿಜಿಟಲ್ ಅಂಕಿಅಂಶಗಳು ಮತ್ತು ಸಾವಿರಾರು ಕೋಟಿಗಳ ಟ್ಯಾಕ್ಸ್ ವಿನಾಯಿತಿಗಳ ರೂಪದಲ್ಲಿತ್ತು. ಬಾಸ್, ದಿಸ್ ಈಸ್ ದಿ ರಿಯಾಲಿಟಿ. ನಮ್ಮ ದೇಶದ ಜನ ATM ಮುಂದೆ ನಿಂತು ತಮ್ಮದೇ ಹಳೆಯ ನೋಟು ಬದಲಾಯಿಸಲು ಭಿಕ್ಷುಕರಂತೆ ಕಾಯ್ತಿದ್ದಾಗ ನಮ್ಮದೇ ವ್ಯವಸ್ಥೆ ಒಬ್ಬ ಉದ್ಯಮಿಗೆ ಬಾಂಗ್ಲಾದೇಶದಲ್ಲಿ $1 ಬಿಲಿಯನ್ ಒಪ್ಪಂದವನ್ನು ಕುದುರಿಸ್ತಿತ್ತು. ಅದಕ್ಕಾಗಿ ದೇಶದ ವಿಶೇಷ ಆರ್ಥಿಕ ವಲಯದ ಅಂದರೆ SEZನ ಕಾಯ್ದೆಯನ್ನೇ ತಿದ್ದುತ್ತಿತ್ತು. ವಿದೇಶಾಂಗ ನೀತಿ ನೆರೆಹೊರೆಯವರ ಜೊತೆಗಿನ ದೋಸ್ತಿಯನ್ನೇನೋ ಮಾಡಿತು. ಆದರೆ ಆ ದೋಸ್ತಿಯಿಂದ ಬಂದ ಲಾಭ ಮಾತ್ರ ದೇಶದ ಬೊಕ್ಕಸ ಸೇರಲಿಲ್ಲ, ಬದಲಿಗೆ ಅದು ಕಾರ್ಪೊರೇಟ್ ಖಾತೆ ಸೇರಿತು. ಇದು 2016-2017 ಕರಾಳ ಅಧ್ಯಾಯ. ಆದರೆ ಇದು ಕೇವಲ ಆರಂಭವಷ್ಟೇ ಸ್ನೇಹಿತರೆ. ಮುಂದಿನ ಎಪಿಸೋಡ್ ಇದಕ್ಕಿಂತಲೂ ಡೇಂಜರ್. 2017ರಲ್ಲಿ ಭಾರತದ ಪ್ರಧಾನಿಯೊಬ್ಬರು ಮೊದಲ ಬಾರಿಗೆ ಇಸ್ರೇಲ್ಗೆ ಹೋಗ್ತಾರೆ. ಆ ಪ್ರವಾಸದ ನಂತರ ಪೆಗಾಸಸ್ ಅನ್ನೋ ಕಣ್ಣಿಗೆ ಕಾಣದ ಗೂಢಚಾರಿ ತಂತ್ರಾಂಶ ಭಾರತದ ಪ್ರಜಾಪ್ರಭುತ್ವದ, ಪತ್ರಕರ್ತರ ಮತ್ತು ವಿರೋಧ ಪಕ್ಷದವರ ಫೋನ್ನೊಳಗೆ ಹೇಗೆ ನುಗ್ಗಿತು, ಜೊತೆಗೆ ಅದಾನಿ ಡಿಫೆನ್ಸ್ನ ಹೊಸ ಆಟ ಶುರುವಾಗಿದ್ದೇಗೆ, ಮತ್ತು GST ಅನ್ನೋ ಆರ್ಥಿಕ ಬ್ರಹ್ಮಾಸ್ತ್ರ ದೇಶದ ಸಣ್ಣ ವ್ಯಾಪಾರಿಗಳ ಕುತ್ತಿಗೆಯನ್ನು ಹೇಗೆ ಹಿಸುಕಿತು. ಕಾಯ್ತಾ ಇರಿ, ಇದು ಎಪಿಸೋಡ್ 4, ವಿಶ್ವ ಸಂಚಾರ ವಾಸ್ತವದ ವಿಚಾರ. ಅಲ್ಲಿವರೆಗೂ ಈ ವಿಡಿಯೋವನ್ನು ವಾಟ್ಸಪ್ ಯೂನಿವರ್ಸಿಟಿಯ ಭಕ್ತರ ಕಣ್ಣು ತೆರೆಸಲು ಶೇರ್ ಮಾಡ್ತಾ ನೋಡ್ತಾ ಇರಿ ಫಸ್ಟ್ ಕನ್ನಡ. ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.